ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಾಕಿ ಗ್ರಂಥ. ಮಲಾಖಿ ಎಂಬ ಪದದ ಅರ್ಥ ಸೇವೆ ಸಲ್ಲಿಸುವುದು, ಮಿನಿಸ್ಟ್ರೇಟಿವ್, ಸೇವೆ ಸಲ್ಲಿಸುವುದು, ಸೇವೆ ಎಂಬುದಾಗಿ. ಮತ್ತು ಅದರ ಮೂಲ ಪದ ನೋಡಿದರೆ ಮೆಲೆಕ್ ಅಥವಾ ಅರಸನು ಎಂಬುದಾಗಿ ಕೂಡ ಅರ್ಥ ಕೊಡ್ತದೆ. ಹಾಗಾದರೆ ಅದರ ಬೇರು ಮಲಾಕಿಯ ಮೂಲ ಮತ್ತು ಈಗಿರುವ ಅರ್ಥ ಎರಡೂ ಸೇರಿಸಿದರೆ ಒಂದು ಅರ್ಥ ಬರ್ತದೆ. ಅದೇನಂತ ಹೇಳಿದರೆ, ಸೇವಕನಾದ ಅರಸನು, ಸೇವೆಯ ಅರಸನು, ಅರಸನ ಸೇವೆ, ಎರಡು ಅರ್ಥ ಕೂಡ ಬರ್ತದೆ. ಕೆಲವು ಸಾರಿ ಸೇವಕನು ಯಜಮಾನನಾಗಿರಲ್ಲ, ಯಜಮಾನನು ಕೆಲಸದವನಾಗಿರಲ್ಲ. ಅದರ ಎರಡು ಕಾಂಬಿನೇಷನ್, ಎರಡು ಒಟ್ಟಾಗಿ ಬರುವಂಥದ್ದೇ ಮಲಾಕಿಯ ಸೇವೆ ಅಥವಾ ಮಲಾಕಿಯ ವ್ಯಕ್ತಿತ್ವ, ಮಲಾಕಿಯ ಒಂದು ಸೇವೆ ಅಂತಲೇ ಹೇಳನ್ರಿ. ಯಾಕಂತ ಹೇಳಿದರೆ, ಯಜಮಾನನು ಧಣಿ ಮತ್ತು ಕೆಲಸಗಾರನು ಎರಡು 2 in 1 ಇರುವಂಥ ಒಂದು ಚಿತ್ರ. ಯಾಕಂತ ಹೇಳಿದರೆ, ಈಗ ಮುಂದೆ ಅರಸನು ಬರಲಿಕ್ಕಿದ್ದಾನೆ, ಮೆಸ್ಸಿಯನ್ ಎಂಬ ಅರಸನು ಬರಲಿಕ್ಕಿದ್ದಾನೆ. ಆದ ಕಾರಣ ಅದಕ್ಕೆ ಒಂದು ಪ್ರಿಪರೇಷನ್ ಆಗಿ, ಒಂದು ಸಿದ್ಧತೆಯಾಗಿ ಮಲಾಕಿ ಇದುವರೆಗೆ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ದೇವರು ತನ್ನ ಜನರನ್ನು ನಡೆಸಿದ್ದಂದರೆ ಕೆಲಸಗಾರರಾಗಿ ಒಂದು ರೀತಿಯಿಂದ. ಯಾಕಂದ್ರೆ ನೀವು ಸೇವೆ ಮಾಡಿರಿ, ದೇವ್ರ ಸೇವೆ. ಮೋಶೆ ದೇವ್ರ ಸೇವಕನು, ಎಲಿಯನು ದೇವ್ರ ಸೇವಕ, ದಾವೀದನು ದೇವ್ರ ಸೇವಕನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ಸೇವಕರಲ್ಲ, ನೀವು ಪುತ್ರರು. ಹಾಗಾದರೆ ಯಾರಿಗೂ ಹಳೆ ಒಡಂಬಡಿಕೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ತಂದೆಯೇ ಎಂಬುದಾಗಿ ಹೇಳಲಿಲ್ಲ. ಓ ದೇವರೇ, ನಾವು ನಾಗರಿಕರು, ನಾವು ನಿನ್ನ ಪ್ರಜೆಗಳು. ಓ ದೇವರೇ, ಓ ಅರಸನೇ, ನಾವು ಪ್ರಜೆಗಳು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನ ಮಕ್ಕಳಲ್ಲ, ನನ್ನ ಪ್ರಜೆಗಳು. ಪ್ರಜೆ ಅರಸನ ಸಂಬಂಧ ಹಳೆ ಒಡಂಬಡಿಕೆ. ಆದರೆ ಆ ಅರಸನು ಈಗ ನಮ್ಮ ತಂದೆಯಾಗಿರುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿಬಿಟ್ಟು ನಾವು ಕರೆಯುವಂಥ ಒಂದು ಅವಕಾಶ ನಮಗೆ ಕೊಟ್ಟಿರೋದ್ರಿಂದ, ಅರಸನ ಪುತ್ರರು ರಾಜಪುತ್ರರೇ. ಹಾಗಾದರೆ ಅರಸನು ಮತ್ತು ಸೇವಕನು ಎರಡೂ ಕೂಡ ಯೇಸು ಕರ್ತನಲ್ಲಿ ನೋಡುವಂಥದ್ದನ್ನು ಇಲ್ಲಿ ಆ ಹೆಸರು ನಮಗೆ ಸೂಚಿಸ್ತದೆ. ಮೊದಲನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ನಾವು ನೋಡುವಾಗ ಸುಮಾರು 9 ವಿಷಯಗಳು ಈ ಅರಸನ ಬಗ್ಗೆ ನಾವು ನೋಡ್ತೀವಿ. ಯೆಹೋವನ ಬಗ್ಗೆ, ಇರುವಾತನ ಬಗ್ಗೆ ಒಂದೊಂದಾಗಿ ನಾವು ನೋಡೋಣ. ಮೊದಲನೇದು ಆತನ ಪ್ರೀತಿ. ಮೊದಲನೇ ಅಧ್ಯಾಯ ಮತ್ತು 2ನೇ ವಚನ ಮಲಾಕಿ ಗ್ರಂಥದಲ್ಲಿ ನಾವು ನೋಡುವಾಗ, ಯೆಹೋವನಿಂತೆನ್ನುತ್ತಾನೆ, ಇರುವಾತನೇ ಆಗಿದ್ದೇನೆ ಎಂಬಾತನು ಇಂತೆನ್ನುತ್ತಾನೆ. ಅದೇನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ವಾವ್! ಸ್ಟ್ರೈಟಾಗಿ, ನೇರವಾಗಿ, ಹೌದು, ನೇರವಾಗಿ ದೇವರು ಹೇಳುವಂಥದ್ದು, ನಾನು ನಿಮ್ಮನ್ನು ಪ್ರೀತಿಸಿದೆ. ಸಾಕಷ್ಟು. ಆದಿಕಾಂಡದಿಂದ ಜಕರ್ಯನ ವರೆಗೆ 38 ಪುಸ್ತಕಗಳಲ್ಲಿ ದೇವರು ಏನೇನೋ ಮಾಡಿದರು ತನ್ನ ಜನರಿಗೆ.
ಆದರೆ 39ನೇ ಪುಸ್ತಕ ಆತನು ಹೇಳುತ್ತಿದ್ದಾನೆ, ಆದಿಕಾಂಡದಿಂದ ಈ ಮಲಾಕಿ 1ನೇ ಅಧ್ಯಾಯದವರೆಗೆ ನಾನು ಮಾಡ್ತಾ ಇರುವಂಥದ್ದೆಲ್ಲವೂ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಆದರೆ ಅವರು ದೇವಜನರು ಆತನ ಪ್ರೀತಿಯನ್ನು ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ ಕಾರಣ ಆತನಿಗೆ ಅದು ದುಃಖವಾಯಿತು. ದುಃಖವಾಗಿದ್ದು ಮಾತ್ರವಲ್ಲ, ಅದು ಆತನಿಗೆ ಕೋಪ ಕೂಡ ಬರಮಾಡಿತು. ಅದೇ ದೇವರ ಬಗ್ಗೆ ಇರುವಂಥ 2ನೇ ಸಂಗತಿ. ಅದೇ 1ನೇ ಅಧ್ಯಾಯ ಮತ್ತು 4ನೇ ವಚನದಲ್ಲಿ ದೇವರ ಕೋಪದ ಬಗ್ಗೆ ಆತನಿಗೂ ಉದ್ವೇಗ ಇದೆ. ಗಾಡ್ ಆಲ್ಸೋ ಹ್ಯಾಸ್ ಗಾಟ್ ಎಮೋಷನ್ಸ್, ಉದ್ವೇಗ ಇದೆ. ಆತನು ಹೋಶೇಯನ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ತನ್ನ ಉದ್ವೇಗವನ್ನು ದೇವರು ಸ್ಪಷ್ಟಪಡಿಸಿದ್ದಾನೆ. ಹೌದು, ಆತನು ದೇವರಿಗೆ ಕೋಪ ಇವೆಲ್ಲ ಇತ್ತು. ಆದರೂ ಕೂಡ ದೇವರು, ಉದಾಹರಣೆಗೆ ಹೋಶೇಯನ ಗ್ರಂಥ 7ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾರೆ, 10ನೇ ವಚನ, ಹೋಶೇಯ 7:10, ಇಸ್ರಾಯೇಲರಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಹೆಮ್ಮೆ, ಪ್ರೈಡ್, ಗರ್ವ, ಅಹಂಕಾರ ದೇವಜನರಲ್ಲಿ ಇತ್ತಂತೆ. ಆ ಗರ್ವ ಯಾವ ರೀತಿಯಾಗಿ ಅವರು ತೋರಿಸಿದ್ರು ಅಂತ ಹೇಳಿದರೆ, ದೇವರು ಹೇಳ್ತಾರೆ, ಆತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಗರ್ವಿಷ್ಠನು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಗರ್ವಿಷ್ಠನು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ. ಎ ಪ್ರೈಡ್ ಪರ್ಸನ್ ವಿಲ್ ನಾಟ್ ಟರ್ನ್ ಟು ಗಾಡ್. ಮತ್ತು ಆತನನ್ನು ಆಶ್ರಯಿಸಲಿಲ್ಲ. ಅದೇ ವಚನ, ಈ ಮೂರು ವಿಷಯಗಳು ಅದೇ ವಚನದಲ್ಲಿದೆ. 7ನೇ ಅಧ್ಯಾಯ ಹೋಶೇಯ 10ನೇ ವಚನದಲ್ಲಿ ಆತನನ್ನು ಆಶ್ರಯಿಸಲಿಲ್ಲ, ಆತನ ಕಡೆ ತಿರುಗಿಕೊಳ್ಳಲಿಲ್ಲ. ಆದರೂ ಕೂಡ ದೇವರು ಏನು ಹೇಳ್ತಾರೆ, 13ನೇ ವಚನ, ಅದೇ ನನಗೆ ಆಶ್ಚರ್ಯ ಕೊಡೋದು. ದೇವರು ಹೇಳ್ತಾರೆ 12 ಕೊನೆ ಭಾಗದಲ್ಲಿ, ಅವರನ್ನು ಶಿಕ್ಷಿಸುವೇನೋ ಅಂತ ದೇವರು ಹೇಳ್ತಾರೆ. ಯಾವ ರೀತಿಯಾಗಿ ಮಲಾಕಿ 1:4 ದೇವರ ವಿಷಯದಲ್ಲಿ ನೋಡುವಾಗ ಕೋಪಕ್ಕೆ ಈಡಾದಂಥ ಜನರು ಅನ್ನಿಸಿಕೊಳ್ಬೋದು. ಕೋಪ ದೇವರಿಗೆ ಅವ್ರ ಮೇಲೆ. ಆ ರೀತಿಯ ಕೋಪ ಇದ್ದರೂ ಕೂಡ ದೇವರು ಏನು ಹೇಳ್ತಾರೆ, 14ನೇ ವಚನ ನೋಡೋಣ. ಅವರು ನನ್ನನ್ನು ಮನಪೂರ್ವಕವಾಗಿ ಎಂದು ಪ್ರಾರ್ಥಿಸಲಿಲ್ಲ. ದೇವರು ಹೇಳ್ತಾರೆ, ನನ್ನ ಕಡೆ ತಿರುಗಲಿಲ್ಲ, ನೀವು ನನ್ನ ಕಡೆಗೆ ಬರಲಿಲ್ಲ. ಅದನ್ನು ದೇವರು ಯಾವ ರೀತಿಯಾಗಿ ನಾನು ಏನು ಮಾಡಲಿ ಎಂಬುದನ್ನು ವ್ಯಕ್ತಪಡಿಸುವಂಥ ಪುಟ ಈ ಹೋಶೇಯನ ಗ್ರಂಥ. ಸರಿ, ಈಗ ಮಲಾಕಿ ಗ್ರಂಥಕ್ಕೆ ಬಂದಿದ್ದೇವೆ. ದೇವರು 3ನೇದಾಗಿ ಯೆಹೋವನು ಅಂದರೆ ಸದಾ ಇರುವ ಆತನ ಬಗ್ಗೆ 9 ವಿಷಯಗಳನ್ನು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 1ನೇದಾಗಿ ಆತನ ಪ್ರೀತಿ, 2ನೇದಾಗಿ ಆತನ ಕೋಪ, 3ನೇದಾಗಿ ಆತನ ಮಹಿಮೆ. 5ನೇ ವಚನದಲ್ಲಿ ಯೆಹೋವನು ಇಸ್ರಾಯೇಲಿನ ಮೇರೆಯ ಆಚೆಯೂ ಮಹಾಮಹಿಮೆಯುಳ್ಳವನು. ಮಹಾಮಹಿಮೆ, ವಾವ್! ಆತನ ಮಹಿಮೆ ಅಂದರೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಾನು ಮೋಶೆ ಬಗ್ಗೆ ವಿಮೋಚನ ಕಾಂಡ 33ನೇ ಅಧ್ಯಾಯದಲ್ಲಿ ದೇವರೇ ನಿನ್ನ ಮಹಿಮೆಯನ್ನು ತೋರಿಸು ಅಂತ ಹೇಳಿದ್ರೆ, ದೇವರು ಆಯಿತು, ನನ್ನ ಸರ್ವೋತ್ತಮತ್ವವನ್ನು ತೋರಿಸ್ತೇನೆ. ಮಹಿಮೆ ಅಂದರೆ ದೇವರ ಒಳ್ಳೆತನ.
ಇನ್ನೊಂದು ಅರ್ಥ ಕೂಡ ಯೋಹಾನನು ತಿಳಿಸುವಾತನಾಗಿದ್ದಾನೆ. ಮಹಿಮೆ ಅಂದರೆ ಏನು ಅಂತ ಹೇಳಿಬಿಟ್ಟು ಯೋಹಾನನು 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ 14ನೇ ವಚನದ 2ನೇ ಭಾಗ, ವಾಕ್ಯವೆಂಬಾತನು ಅಂದರೆ ಯೇಸು ಸ್ವಾಮಿ ನಮ್ಮ ನಡುವೆ ಬಂದು ವಾಸ ಮಾಡಿದನು ಮತ್ತು ಆತನ ಮಹಿಮೆಯನ್ನು ನಾವು ನೋಡಿದ್ವಿ ಎಂಬುದಾಗಿ ಯೋಹಾನ ಹೇಳ್ತಾನೆ. ಹೇಗಿತ್ತು ಅಂತ ನೋಡೋಣ ಬನ್ನಿ. ಯೋಹಾನ 1:14ನೇ ವಚನದ 2ನೇ ಭಾಗ, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ, ತಂದೆಯ ಬಳಿಯಿಂದ ಅಂದರೆ ಮಲಾಕಿ 1:5ರಿಂದ, ಯಾಕಂದ್ರೆ ಮಹಾಮಹಿಮೆಯುಳ್ಳವನು, ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾದನು. ಹಾಗಾದರೆ ದೇವರ ಮಹಿಮೆ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿರುವಂಥದ್ದೇ ದೇವರ ಮಹಿಮೆ. 4ನೇದಾಗಿ 6ನೇ ವಚನದಲ್ಲಿ ದೇವರ ಬಗ್ಗೆ ಮತ್ತೊಂದು ಸಂಗತಿ, ಅದೇನಂತ ಹೇಳಿದರೆ ನನ್ನ ನಾಮ, ಆತನ ನಾಮದ ಬಗ್ಗೆ, ಆತನ ಪ್ರೀತಿ ಬಗ್ಗೆ, ಆತನ ಕೋಪದ ಬಗ್ಗೆ, ಆತನ ಮಹಿಮೆ ಬಗ್ಗೆ, ಆತನ ನಾಮದ ಬಗ್ಗೆ, ಆತನ ಹೆಸರಿನ ಬಗ್ಗೆ. ಆತನ ಹೆಸರು ಮಹತ್ತಾದದ್ದು. ಆತನ ಹೆಸರಿನ ಒಂದು ಭಾಗ ನಾನೇ ಆತನು, ಐ ಆಮ್ ಹೀ ದಟ್ ಐ ಆಮ್, ಇರುವಾತನೇ ಆಗಿದ್ದೇನೆ, ಅಥವಾ ನಾನೇ ಆತನು, ಐ ಆಮ್ ಹೀ, ನಾನೇ ಆತನು ಎಂಬುದು. ಆ ಹೆಸರನ್ನು ಯೇಸು ಸ್ವಾಮಿ ಒಂದು ಸಾರಿ ಉಪಯೋಗಿಸ್ತಾರೆ. ಐ ಆಮ್, ನಾನೇ ಆತನು ಎಂಬಂಥ ಹೆಸರನ್ನು ಒಂದು ಸಾರಿ ರಾತ್ರಿ ಸಮಯದಲ್ಲಿ ಯೇಸು ಸ್ವಾಮಿ ಉಪಯೋಗ ಮಾಡಿದರು. ಅವಾಗ ಏನಾಯ್ತಂತ ನೋಡೋಣ. 18ನೇ ಅಧ್ಯಾಯ ಯೋಹಾನನ ಸುವಾರ್ತೆಯಲ್ಲಿ ಕೆಲವರೆಲ್ಲರೂ ರಾತ್ರಿ ಹೊತ್ತಿನಲ್ಲಿ ಯೇಸು ಸ್ವಾಮಿ ಹತ್ರ ಬಂದರಂತೆ. ದೀವಿಟಿಗೆಗಳನ್ನು, ಪಂಜುಗಳನ್ನು, ಆಯುಧಗಳನ್ನು ಹಿಡ್ಕೊಂಡಲ್ಲಿ ಬಂದರು. ಆವಾಗ ನೀವು ಯಾರನ್ನು ಹುಡುಕ್ತೀರಂತ ಯೇಸು ಸ್ವಾಮಿ ಕೇಳ್ತಾರೆ. 4ನೇ ವಚನ, ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು. ಆಗ ಯೇಸು ಸ್ವಾಮಿ 2 ಮಾತು ಉಪಯೋಗ ಮಾಡ್ತಾರೆ. 18:5 ಯೋಹಾನ, ನಾನೇ ಅವನು, ಐ ಆಮ್ ಹೀ, ನಾನೇ ಅವನು ಅಥವಾ ನಾನೇ ಆತನು, ನಾನೇ ಆತನು ಎಂದು ಹೇಳಿದಾಗ ಏನಾಯಿತು? ನಾನೇ ಆತನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಅಷ್ಟೇ. ಯಾಕೆ? ಅಷ್ಟು ಶಕ್ತಿ ಇದೆ ಆ ಹೆಸರಿನಲ್ಲಿ. ಆದರೆ ಮಲಾಕಿ ಕಾಲದಲ್ಲಿ ಯಾಜಕರು ಏನು ಮಾಡಿಬಿಟ್ರು? ಆ ಹೆಸರನ್ನು ಧಿಕ್ಕರಿಸಿದ್ರಂತೆ. ಮಲಾಕಿ 1ನೇ ಅಧ್ಯಾಯದಲ್ಲಿ ಸದಾ ಇರುವಾತನ ಬಗ್ಗೆ 9 ವಿಷಯಗಳು. 5ನೇದಾಗಿ ನೋಡುವಾಗ 4ನೇದು ಆತನ ಹೆಸರು, 5ನೇದಾಗಿ ಆತನ ಪಿತೃತ್ವ, ಹಿಸ್ ಫಾದರ್ಹುಡ್. ದೇವರು ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ಹಾಗಾದರೆ ಆತ್ಮೀಕ ತಂದೆ ದೇವರು ಎಂಬುದಾಗಿ ತನ್ನನ್ನು ಸ್ಪಷ್ಟಪಡಿಸಿಕೊಳ್ತಿದ್ದಾನೆ. ಸ್ವಲ್ಪ ಕ್ಲೂ ಭಾಳ ಹತ್ತಿರ ಆಯಿತು. ಈಗ ಇದುವರೆಗೆ ದೇವರು ಈ ರೀತಿಯಾಗೆಲ್ಲ ಮಾತಾಡಲಿಲ್ಲ. ಆದರೆ ನಾನು ತಂದೆಯಾಗಿರಲು, ಯಾಜಕರೇ, ಮಗನು ತಂದೆಗೆ ಮಾನ ಸಲ್ಲಿಸ್ತಾನಲ್ಲ, ನಾನು ತಂದೆ ಎಂಬುದಾಗಿ ಹೇಳ್ತಾನೆ. ಈಗ ಇನ್ನೂ ಒಂದು ಕೆಲವು ಪುಟಗಳ ನಂತರ ಮತ್ತಾಯನ ಬರೆದ ಸುವಾರ್ತೆ 6:9ರಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬಂಥ ಸ್ಪಷ್ಟತೆ, ಕ್ಲಾರಿಟಿ ಹೇಳ್ಕೊಡುವಂಥದ್ದನ್ನು ನೋಡ್ತೇವೆ. ಮತ್ತು ಅನಂತರ ಇರುವಂಥ ಇನ್ನೊಂದು ವಿಷಯ 7ನೇ ವಚನದಲ್ಲಿ 1:7 ಯೆಹೋವನ ಮೇಜಿನ ಬಗ್ಗೆ ಇದೆ. ದ ಟೇಬಲ್ ಆಫ್ ದ ಲಾರ್ಡ್.
ಮತ್ತು 9ನೇ ವಚನದಲ್ಲಿ ಭಾಳ ಚೆನ್ನಾಗಿದೆ. ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಹೋಲಿಸಿಕೊಳ್ಳಿರಿ. ವಾವ್, ಎಂಥ ಸಲಹೆ ದೇವರು ಕೊಡ್ತಿದ್ದಾರೆ ನೋಡ್ರಿ, ಭಾಳ ಚೆನ್ನಾಗಿದೆ. ದೇವರ ದಯೆ ದೇವರ ಮೆಚ್ಚುಗೆ ಪಡ್ಕೊಳ್ಳುವಂಥ ರೀತಿಯಲ್ಲಿ ನೀವು ನಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಅದಕ್ಕೆ ಆ ರೀತಿಯಾಗಿ ಹೇಳಿದರು. 8ನೇದಾಗಿ ದೇವರು ಇನ್ನೊಂದು ವಿಷಯವನ್ನು ಹೇಳುವಂಥದ್ದನ್ನು ನಾವು ನೋಡ್ಬೋದು. ಅದೇನಂತೇಳಿದರೆ ಆತನ ಯಜ್ಞವೇದಿ. ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಹಂತ. ದೇವರು ಮನುಷ್ಯನು ಸಂಧಿಸುವಂಥ ಒಂದು ಹಂತ. ಬಲಿ, ಒಂದು ಪ್ರಾಣ ಹೋಗ್ತದೆ ಮತ್ತು ರಕ್ತ ಸುರಿಯಲ್ಪಡ್ತದೆ. ಒಡಂಬಡಿಕೆಯ ದರ್ಶನ ದೇವರು ಕೊಡ್ತಾರೆ. ಅಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ ಆಯಿತು. ಅದು ಮತ್ತಾಯನಲ್ಲಿ ಬರುವಾಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು 9ನೇದಾಗಿ ದೇವರು ಹೇಳುವಂಥ ಇನ್ನೊಂದು ವಿಷಯ 14ನೇ ವಚನದಲ್ಲಿದೆ. ಮಲಾಕಿ 1:14, ನಾನು ರಾಜಾದಿರಾಜನು, ನನ್ನ ನಾಮವು ಅನ್ಯ ಜನಾಂಗಗಳ ಭಯಭಕ್ತಿಗೆ ಈಡಾಗಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ದೇವರು ಬರೇ ರಾಜನಲ್ಲ, ರಾಜಾದಿರಾಜನು. ಎಷ್ಟೊಂದು ರಾಜರು ಇದ್ದಾರೆ ಲೋಕ ಎಲ್ಲ, ಎಷ್ಟೊಂದು ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಇದ್ದಾರೆ. ಅವರಿಗೆ ದೊಡ್ಡಾತನು ತಂದೆಯಾದ ದೇವರು. ಆ ಜವಾಬ್ದಾರಿಕೆ, ಹೌದು ಈತನು ರಾಜಾದಿರಾಜನಲ್ವ, ತಂದೆಯಾದ ದೇವರು ರಾಜಾದಿರಾಜನು ಎಂಬುದಾಗಿ ಅಲ್ಲಿ ಬರೆಯಲಾಗಿದೆ. ಆದರೆ ಪ್ರಕಟಣೆಗೆ ನಾವು ಬಂದಾಗ, ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಬಂದಾಗ 16ನೇ ವಚನ, 19-16 ಪ್ರಕಟಣೆಯಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಬರೆದಿದೆ. ಅದೇನಂತೇಳಿದರೆ ಆತನು ರಕ್ತ ಪ್ರೋಕ್ಷಿತವಾದಂಥ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಹೌದು, ಆತನ ಹೆಸರು ಏನಂತ ಬರೆದಿದೆ? ರಾಜಾದಿರಾಜನು, ಕರ್ತನು ಎಂಬುದಾಗಿ. ಹೌದು, ಆತನಿಗೆ ಇನ್ನೊಂದು ಹೆಸರು ಕೂಡ ಇದೆ. 13ನೇ ವಚನದಲ್ಲಿ ರಕ್ತ ಪ್ರೋಕ್ಷಿತವಾದ ವಸ್ತ್ರ ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ವಾವ್, ದೇವರ ವಾಕ್ಯವೆಂದು ಹೆಸರು. ಹೌದು, ಮಲಾಕಿಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಈ ರೀತಿಯಾಗಿ ತನ್ನ ಬಗ್ಗೆ ಪ್ರಕಟಿಸಿಕೊಂಡಿದ್ದಾನೆ. ತನ್ನ ಮನಸ್ಸು, ತನ್ನ ನೋವು ಜನರಿಗೆ ಹೇಳ್ತಿದ್ದಾನೆ. 70 ವರ್ಷ ಯೆಹೂದ್ಯರು ಗುಲಾಮರಾಗಿ ಬಾಬೆಲ್ನಲ್ಲಿ ಇದ್ದರು. ಅದನ್ನು ಮುಗಿಸಿಬಿಟ್ಟು ಅವರ ಬಿಡುಗಡೆಯಾಗಿ ಅವರು ಇಸ್ರಾಯೇಲ್ಗೆ ಬಂದಿದ್ದಾರೆ, ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಹಗ್ಗಾಯಿ, ಜಕರ್ಯ, ಮಲಾಕಿ ಎಂಬ 3 ಸೇವಕರನ್ನು ಕಳಿಸಿ ದೇವರು ಅವರೊಂದಿಗೆ ತನ್ನ ಮನಸ್ಸನ್ನು ಬಿಚ್ಚಿ ಮಾತನಾಡಿಕೊಳ್ತಿದ್ದಾನೆ. ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ. ದೇವರು ತಾನು ಹೇಳಿದ್ದನ್ನು ಹೇಳಿಕೊಂಡಿದ್ದಾನೆ. ನಮ್ಮ ಪ್ರತಿಕ್ರಿಯೆ ಆತನಿಗೆ ತೋರಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಹಾಗಾದರೆ ನಾನು ಕೂಡ ಪ್ರೀತಿಸ್ತೇನೆ ಸ್ವಾಮಿ ಅನ್ನಬೇಕು. ಆದರೆ ಅವರು ಆ ರೀತಿಯಾಗಿ ಹೇಳಲಿಲ್ಲ. ಅದರಿಂದ ನಾವು ಕಲಿಯೋಣ. ಮಲಾಕಿ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.